ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬುದು 1848ರಲ್ಲಿ ಪ್ರಾರಂಭವಾಯಿತು ಅಂತ ಅನೇಕರು ಭಾವಿಸುತ್ತಾರೆ. ಆದರೆ ಬ್ರಿಟಿಷರು 1824ರಲ್ಲೇ ಮೊದಲ ಬಾರಿಗೆ ಇದನ್ನು ಪರೀಕ್ಷಿಸಿದ್ದರು ಮತ್ತು ವಿಫಲರಾದರು ಅನ್ನೋ ವಿಚಾರ ನಿಮಗೆ ಗೊತ್ತಾ? ಮತ್ತು ಅವರನ್ನು ತಡೆದು ಪ್ರಶ್ನಿಸಿದ್ದವರು ನಮ್ಮ ಕರ್ನಾಟಕದ ರಾಣಿ, ಅವರೇ ಕಿತ್ತೂರು ರಾಣಿ ಚೆನ್ನಮ್ಮ. ಪತಿ ರಾಜ ಮಲ್ಲಸರ್ಜಾ ಅವರ ಮರಣದ ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೊಂದು ದುರಂತವನ್ನು ಎದುರಿಸಿದರು. ಅವರ ಸ್ವಂತ ಮಗ ಚಿಕ್ಕ ವಯಸ್ಸಿನಲ್ಲಿಯೇ ಕೊನೆಯುಸಿರೆಳೆದ. ಆದರೆ ಅನೇಕ ಭಾರತೀಯ ಆಡಳಿತಗಾರರಂತೆ ಅವರು ಕೂಡ ಸಂಪ್ರದಾಯವನ್ನು ಅನುಸರಿಸಿದರು. ಅವರು ಶಿವಲಿಂಗಪ್ಪ ಎಂಬವನನ್ನು ದತ್ತು ಪಡೆದರು ಮತ್ತು ಕಾನೂನುಬದ್ಧವಾಗಿ ಅವನನ್ನು ಕಿತ್ತೂರಿನ ಉತ್ತರಾಧಿಕಾರಿ ಎಂದು ಘೋಷಿಸಿದರು. ಭಾರತೀಯ ರಾಜ್ಯಗಳಲ್ಲಿ ದತ್ತು ಎಂಬುದು ಸ್ವೀಕಾರಾರ್ಹ ಮತ್ತು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿತ್ತು. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬೇರೆಯದೇ ಯೋಜನೆಗಳಿದ್ದವು. 1824ರಲ್ಲಿ ಕಲೆಕ್ಟರ್ ಸೇಂಟ್ ಜಾನ್ ಠಾಕರೆ ದತ್ತು ಸ್ವೀಕಾರವನ್ನು ತಿರಸ್ಕರಿಸಿದ. ದತ್ತುಪುತ್ರನಿಗೆ ಸಿಂಹಾಸನದ ಹಕ್ಕಿಲ್ಲ ಎಂದು ಅವನು ಹೇಳಿದ. ಆಗ ಅದು ಇನ್ನೂ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಕಾನೂನಾಗಿ ರೂಪುಗೊಂಡಿರಲಿಲ್ಲ. ಇದು ಪ್ರಾಯೋಗಿಕ ಆವೃತ್ತಿಯಾಗಿತ್ತು. ಅದನ್ನು ಒಪ್ಪಿ ಚೆನ್ನಮ್ಮ ಶರಣಾಗಿದ್ದರೆ ಕಿತ್ತೂರು ಅಂದೇ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಪಡುತ್ತಿತ್ತು. ಆದರೆ ರಾಣಿ ಚೆನ್ನಮ್ಮ ಅವರಿಗೆ ತಲೆಬಾಗಲು ನಿರಾಕರಿಸಿದರು. 1824ರ ಅಕ್ಟೋಬರ್ನಲ್ಲಿ ಅವರು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ತಮ್ಮ ಸೈನ್ಯವನ್ನು ಮುನ್ನಡೆಸಿದರು. ಅವರ ಪಡೆಗಳು ಮೊದಲ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದವು. ಕಲೆಕ್ಟರ್ ಸೇಂಟ್ ಜಾನ್ ಥ್ಯಾಕರೆ ಕೊಲ್ಲಲ್ಪಟ್ಟ. ಇದು 1857ಕ್ಕಿಂತ ದಶಕಗಳ ಮೊದಲು ಭಾರತೀಯ ಆಡಳಿತಗಾರರೊಬ್ಬರು ನಡೆಸಿದ ಆರಂಭಿಕ ಸಶಸ್ತ್ರ ಪ್ರತಿರೋಧಗಳಲ್ಲಿ ಒಂದಾಗಿದೆ ಎಂಬುದು ಗಮನಾರ್ಹ. ಬ್ರಿಟಿಷರು ಭಯಭೀತರಾದರು. ದತ್ತು ಸ್ವೀಕಾರವಾದರೆ ಭಾರತೀಯ ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಅವರ ಸಂಪೂರ್ಣ ಯೋಜನೆ ವಿಫಲಗೊಳ್ಳುತ್ತದೆ. ಆದ್ದರಿಂದ ಕೆಲವು ವರ್ಷಗಳ ನಂತರ ಅಂದರೆ 1848ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಅಧಿಕೃತವಾಗಿ ಲ್ಯಾಬ್ಸ್ ಸಿದ್ಧಾಂತವನ್ನು ಪರಿಚಯಿಸಿದ. ಆದರೆ ಈ ಅನ್ಯಾಯವನ್ನು ವಿರೋಧಿಸಿದ್ದ ಮೊದಲ ರಾಣಿ ಚೆನ್ನಮ್ಮ. ಮುಂದೆ ಅವರು ತನ್ನ ರಾಜ್ಯವನ್ನು ಕಳೆದುಕೊಂಡರು ಮತ್ತು 1829ರಲ್ಲಿ ಜೈಲಿನಲ್ಲೇ ಕೊನೆಯುಸಿರೆಳೆದರು. ಆದರೆ ಅವರು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಸತ್ಯದ ಅರಿವು ಮೂಡಿಸಿದ್ದರು. ಅದೇನೆಂದರೆ ಭಾರತವು ಪ್ರತಿರೋಧವಿಲ್ಲದೆ ಅಷ್ಟು ಸುಲಭವಾಗಿ ತಾನು ಶರಣಾಗುವುದಿಲ್ಲ ಎಂದು.